ಮಿತ್ರರೇ, ನೀವು ಎಐ ಷೇರುಗಳಲ್ಲಿ ಹೂಡಿಕೆ ಮಾಡಿದ್ದೀರಾ ಅಥವಾ ಮಾಡಬೇಕು ಎಂದು ಪ್ಲಾನ್ ಮಾಡ್ತಾ ಇದ್ದೀರಾ? ಕೇವಲ ಎಐ ಹೆಸರಿನಲ್ಲಿ ಸಾವಿರಾರು ಕೋಟಿ ಹಣ ಸುರಿಯುತ್ತಿರುವ ದೈತ್ಯ ಕಂಪನಿಗಳು ನಿಜವಾಗಿಯೂ ಲಾಭ ಮಾಡುತ್ತಿವೆಯೇ? ಅಥವಾ ಇದು 1990ರ .com ಬಬಲ್ನಂತೆ ಸ್ಫೋಟಗೊಳ್ಳುವ ಗುಳ್ಳೆಯೇ? ಇವತ್ತು ವಾಲ್ ಸ್ಟ್ರೀಟ್ನಿಂದ ಹಣ ಯಾಕೆ ಹೊರಗಡೆ ಹೋಗುತ್ತಿದೆ? ಇದರ ಹಿಂದೆ ಅಡಗಿರುವ ಆ ಅಸಲಿ ಸತ್ಯವೇನು? ಮಿತ್ರರೇ, ನಮಸ್ಕಾರ. ಇವತ್ತು ನಾವು ಹಣದ ಹಾದಿಯನ್ನು ಹುಡುಕುವ, ಅಂದರೆ ಫಾಲೋ ದ ಮನಿ ಎಂಬ ಅತ್ಯಂತ ಕುತೂಹಲಕಾರಿ ವಿಷಯದ ಬಗ್ಗೆ ಚರ್ಚಿಸಲಿದ್ದೇವೆ. ಕಳೆದ 2 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಕೃತಕ ಬುದ್ಧಿಮತ್ತೆ ಎಐ ಬಗ್ಗೆ ಒಂದು ದೊಡ್ಡ ಹೈಪ್ ಸೃಷ್ಟಿಯಾಗಿತ್ತು. ಯಾವುದಾದರೂ ಕಂಪನಿ ತಾನು ಎಐ ಮೇಲೆ ಹೂಡಿಕೆ ಮಾಡ್ತೀನಿ ಅಂತ ಅನೌನ್ಸ್ ಮಾಡಿದರೆ ಸಾಕು, ವಾಲ್ ಸ್ಟ್ರೀಟ್ ಆ ಕಂಪನಿಯ ಹಿಂದೆ ಹಣ ಹಿಡಿದು ಓಡುತ್ತಿತ್ತು. ಆದರೆ ಮಿತ್ರರೇ, ಈಗ ಆ ಪಾರ್ಟಿ ಮುಗಿದಿದೆ. ಮಾರುಕಟ್ಟೆಯ ಚಿತ್ರಣ ಈಗ ಸಂಪೂರ್ಣವಾಗಿ ಬದಲಾಗಿದೆ. ಇದಕ್ಕೆ ದೊಡ್ಡ ಉದಾಹರಣೆ ಎಂದರೆ ಮೆಟಾ. ಮಾರ್ಕ್ ಜುಕರ್ಬರ್ಗ್ ಅವರು $30 ಬಿಲಿಯನ್ ಎಐ ಮೇಲೆ ಹೂಡಿಕೆ ಮಾಡುವುದಾಗಿ ತಿಳಿಸಿದ ಕೂಡಲೇ ಕಂಪನಿಯ ಷೇರು %11ರಷ್ಟು ಕುಸಿತ ಕಂಡಿತು. ಮಾರುಕಟ್ಟೆ ಈಗ ಈ ಕಂಪನಿಗಳಿಗೆ ಶಿಕ್ಷೆ ನೀಡಲು ಶುರು ಮಾಡಿದೆ. ಯಾಕೆ ಗೊತ್ತೇ? ಏಕೆಂದರೆ ಈ ಕಂಪನಿಗಳು ಮಾರುಕಟ್ಟೆಯಿಂದ ಸಾವಿರಾರು ಕೋಟಿ ಸಾಲ ಪಡೆದಿವೆ ಮತ್ತು ಈ ಸಾಲವನ್ನು ವಾಪಸ್ ಮಾಡುವ ತಾಕತ್ತು ಸದ್ಯಕ್ಕೆ ಈ ಎಐ ಪ್ರಾಜೆಕ್ಟ್ಗಳಿಗೆ ಇಲ್ಲ ಎಂಬುದು ಹೂಡಿಕೆದಾರರಿಗೆ ಮನವರಿಕೆಯಾಗಿದೆ. ಅಮೆರಿಕದ S&P 500 ಮಾರುಕಟ್ಟೆಯನ್ನು ನಿಯಂತ್ರಿಸುವ ಮ್ಯಾಗ್ನಿಫಿಸೆಂಟ್ 7 ಕಂಪನಿಗಳಾದ ಆಪಲ್, ಅಮೆಜಾನ್, ಆಲ್ಫಾಬೆಟ್, ಮೆಟಾ, ಮೈಕ್ರೋಸಾಫ್ಟ್, ಎನ್ವಿಡಿಯಾ ಮತ್ತು ಟೆಸ್ಲಾ ಈಗ ಪ್ರಪಾತದ ಅಂಚಿನಲ್ಲಿ ನಿಂತು 100 ಮೈಲಿ ವೇಗದಲ್ಲಿ ಓಡುತ್ತಿವೆ. ಬ್ಯಾಂಕ್ ಆಫ್ ಅಮೆರಿಕಾದ ವರದಿಯ ಪ್ರಕಾರ ಈ 7 ದೈತ್ಯ ಕಂಪನಿಗಳು ತಮ್ಮ ಕಾರ್ಯಾಚರಣೆಯ ನಗದು ಹರಿವಿನ %94ರಷ್ಟನ್ನು ಕೇವಲ ಎಐ ಮೇಲೆ ಸುರಿಯುತ್ತಿವೆ. ಇವು ಒಬ್ಬರಿಗೊಬ್ಬರು ಹಣ ವರ್ಗಾವಣೆ ಮಾಡುತ್ತಾ ಮಾರುಕಟ್ಟೆಗೆ ದೊಡ್ಡ ಹೂಡಿಕೆಯ ನಾಟಕವಾಡುತ್ತಿವೆ ಎಂಬುದು ಬಯಲಾಗಿದೆ. 1990ರ ದಶಕದ .com ಬಬಲ್ ನೆನಪಿದೆಯೇ? ಅಂದು ಕಂಪನಿಗಳು ಇಂಟರ್ನೆಟ್ ಹೆಸರಿನಲ್ಲಿ ದೊಡ್ಡ ಮಟ್ಟದ ಸಾಲ ಮಾಡಿದ್ದವು. ಇಂಟರ್ನೆಟ್ ಕ್ರಾಂತಿ ಆಯಿತು ನಿಜ, ಆದರೆ ಅದಕ್ಕೆ ಅಡಿಪಾಯ ಹಾಕಿದ ಕಂಪನಿಗಳೇ ಸಾಲದ ಸುಳಿಗೆ ಸಿಲುಕಿ ದಿವಾಳಿಯಾದವು. ಇಂದು ಎಐ ಕಂಪನಿಗಳ ಸ್ಥಿತಿಯೂ ಹಾಗೇ ಇದೆ. ಇನ್ಫ್ರಾಸ್ಟ್ರಕ್ಚರ್ ರೆಡಿಯಾಗಿದೆ, ಡೇಟಾ ಸೆಂಟರ್ಗಳು ನಿರ್ಮಾಣವಾಗಿವೆ, ಆದರೆ ಅವುಗಳನ್ನು ಕಟ್ಟಿದ ಕಂಪನಿಗಳು ಉಳಿಯುತ್ತವೆ ಎಂಬುದು ಈಗಿನ ದೊಡ್ಡ ಪ್ರಶ್ನೆ. ಹಾಗಾದರೆ ನೀವೀಗ ಏನು ಮಾಡಬೇಕು? ಎಲ್ಲಾ ಷೇರುಗಳನ್ನು ಮಾರಾಟ ಮಾಡಬೇಕೇ? ಖಂಡಿತ ಇಲ್ಲ. ನೀವು ಸ್ಮಾರ್ಟ್ ಹೂಡಿಕೆದಾರರಾಗಿ ಕೆಲಸ ಮಾಡಬೇಕು. ಜೂಜಾಟ ನಿಲ್ಲಿಸಿ, ಹಣದ ಹಾದಿಯನ್ನು ಗಮನಿಸಿ. ಅಮೆಜಾನ್ನಂತಹ ಕಂಪನಿಗಳು ಎಐಯನ್ನು ತಮ್ಮ ರೆವೆನ್ಯೂ ಹೆಚ್ಚಿಸಿಕೊಳ್ಳಲು ಬಳಸುತ್ತಿವೆ, ಹಾಗಾಗಿ ಅವು ಸೇಫ್ ಎನ್ನಬಹುದು. ಆದರೆ ಕೇವಲ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಹಣ ಸುರಿಯುತ್ತಿರುವ ಕಂಪನಿಗಳಿಂದ ದೂರವಿರಿ. ಕಂಪನಿಯು ಕೇವಲ ಪ್ರಾಡಕ್ಟ್ ಬಿಲ್ಡ್ ಮಾಡ್ತಾ ಇದೆಯಾ ಅಥವಾ ಅದನ್ನ ಮಾರಾಟ ಮಾಡಿ ಹಣ ಗಳಿಸುತ್ತಿದೆಯಾ ಎಂಬುದನ್ನು ಗಮನಿಸಿ. ನೆನಪಿರಲಿ ಮಿತ್ರರೇ, ಮಾರುಕಟ್ಟೆಯಲ್ಲಿ ಪ್ಯಾನಿಕ್ ಶುರುವಾದಾಗ ಸಾಮಾನ್ಯ ಹೂಡಿಕೆದಾರರು ಹೆದರಿ ಷೇರುಗಳನ್ನು ಮಾರ್ತಾರೆ, ಆದರೆ ಸ್ಮಾರ್ಟ್ ಜನರು ಅದೇ ಸಮಯದಲ್ಲಿ ಸರಿಯಾದ ಕಂಪನಿಗಳನ್ನು ಗುರುತಿಸಿ ಬಿಲಿಯನೇರ್ ಆಗ್ತಾರೆ. ಎಐ ಕ್ರಾಂತಿ ಸುಳ್ಳಲ್ಲ, ಆದರೆ ಅದರ ಸುತ್ತ ಸೃಷ್ಟಿಯಾಗಿರುವ ಈ ಹಣಕಾಸಿನ ಗುಳ್ಳೆ ಮಾತ್ರ ಸುಳ್ಳು. ಸತ್ಯವೇನೆಂದರೆ 2026ರಲ್ಲಿ ಈ 7 ದೈತ್ಯ ಕಂಪನಿಗಳಲ್ಲಿ ಒಂದು ಕಂಪನಿ ಮುಳುಗುವ ಎಲ್ಲಾ ಸಾಧ್ಯತೆಗಳಿವೆ. ಈ ಬದಲಾಗುತ್ತಿರುವ ಮಾರುಕಟ್ಟೆಯ ಬಗ್ಗೆ ನಿಮಗೇನು ಅನ್ನಿಸುತ್ತೆ? ಎಐ ಬಬಲ್ ಸ್ಫೋಟಗೊಳ್ಳುವ ಸಮಯ ಹತ್ತಿರವಿದೆಯೇ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಹಣದ ಹಾದಿಯನ್ನು ಅರಿಯಲು ನೀತಿ ಡಿಕೋಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.